2, 1. ಈಗಿನ ಮಕ್ಕಳೆಲ್ಲ ನಾವು ಹಿರಿಯರು ಹೇಳುವುದನ್ನು ಸ್ವಲ್ಪ ಕೇಳಬೇಕು. ಮೈಯಲ್ಲಿ ಬರ್ತದೆ, ಎಂತ ಮಾಡ್ತಾರೆ ಇವರು? ಎಂತಲ್ಲ ಮೈಯಲ್ಲೆಲ್ಲ ಬರುದು? ಈ ಮೈಯಲ್ಲೆಲ್ಲ ಬರುದುಂಟಲ್ಲ, ಅದು ಪ್ರೇತ. ಅದರಲ್ಲಿ ಬಗೆ ಬಗೆದುಂಟು. ಇನ್ನೊಂದುಂಟು ಮಾಸ್ತಿ. ಮಾಸ್ತಿ ಅಂದ್ರೆ ಎಂತ? ಮಾಸ್ತಿ ಅಂತ ಹೇಳಿದರೆ ಅದೊಂದು ಹೆಂಗಸಿನ ರೂಪದಲ್ಲಿ ಇರ್ತದೆ. ಬಿಳಿ ಕೂದಲು, ಉದ್ದ ಸೀರೆ. ರವೇನ, ನೀ ಉದ್ದ ಕೂದಲು ಬಿಳಿ ಸೀರೆ ಅಂತ ಹೇಳ್ತಾ ಇದ್ರಿ? ಚೇಂಜ್ ಆಗ್ತಿರ್ತದೆ. ಅದು ಬಿಡಿಯೆಲ್ಲ ಹೇಳ್ತಲ್ಲ. ಬಿಡಿ ಹೇಳ್ತದೆ. ರವಣ ಹೇಳಿದಲ್ಲ, ಬಿಡಿ ಹೇಳ್ತದೆ. ಕೊಡುವ ಕೈ ಹೊಟ್ಟೆ. ಹೊಟ್ಟೆ 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 ಅಲ್ಲ, ಗ್ಲಾಸ್ ಹೊಟ್ಟೆ. ಇದಾ ಕೊಡುವ ಕೈ ಹೊಟ್ಟೆ ಕೆಳಗೆ ಬೀಳ್ತದೆ. ನಮ್ಮ ಹತ್ರ ಇಕ್ಲಿಕ್ಕೆ ಹೇಳ್ತದೆ. ಒಂದ್ಸಲ ನಾವು ಎಕ್ಕಬೇಕು, 2 ಸಲ ನಾವು ಎಕ್ಕಬೇಕು, 3ನೇ ಸಲ ಹಾಕುವಾಗ ಮತ್ತೆ ಬಿಡಿ ಕೆಳಗೆ. ಈಗ ಹೇಳಬೇಕು, ನಾನು ಎಕ್ಕುವುದಿಲ್ಲ ನೀನು ಎಕ್ಕು ಅಂತ. ಅದು ಎಕ್ಲಿಕ್ಕೆ ಅಂತ ಕೆಳಗೆ ಬರ್ತದೆ. ರಪ್ಪಂತ ಕೂತಿಡಿದು ಕಟ್ಟಿ ಎಳಿಬೇಕು. ಹೆದರಬಾರ್ದು, ಬಿಡಬಾರ್ದು. ಹೆದರಿದ್ರೆ ಹೋಯ್ತು. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ? ಸಮುದ್ರದ ಮಧ್ಯಕ್ಕೆ ಕರ್ಕೊಂಡು ಹೋಗ್ತದೆ. ಹೆದರಿದ್ರೆ ಹೋಯ್ತು. ಸ್ಮಶಾನ ಕೇಳ್ಕೊಂಡು ಹೋಗ್ತದೆ. ಗರ್ಗಂಡ ಕತ್ತಲೆ. ಹೆದರಿದ್ರೆ ಹೋಯ್ತು. ಗುಡ್ಡೆ ತುದಿಗೆ ಹೇಳ್ಕೊಂಡು ಹೋಗ್ತದೆ. ಕೆಳಗೆ ನೋಡಿದ್ರೆ ಪ್ರಪಾತ. ಈಗ ಹೆದರಿದ್ರೆ ಅಲಕ್ಕೆ ಹೋಯ್ತು. ಆಗ ನನ್ನನ್ನು ಬಿಡಿ, ನನ್ನನ್ನು ಬಿಡಿ ಅಂತ ಕಿರಿಸ್ತದೆ. ಕಣ್ಣೆಲ್ಲ ಕೆಂಪು ಕೆಂಪಾಗಿ ಕೊನೆಗೆ ನಮ್ಮನ್ನು ನೋಡಿ ಎಂತಾಯ್ತಾ? ಮಿಕ್ಸರ್ ಮೂಗೊಳಗೋಯ್ತು. ಲೋಕ ಎಲ್ಲ. ಯಾರು? ನಾನೆಂತಿದ್ರು? ನೀವು ಜನನ್ನು ನೋಡ್ಬೇಕಿತ್ತು. ಹಾಗೇನಿರಲಿಲ್ಲ. ನಿನಗೆ ಕಾಗದ ಕೊಟ್ಟಲ್ಲ? ಪ್ರೀತಿಯ ಬಂಧುಗಳೇ, ನಾವು ನಮ್ಮ ಊರಿನವರಾಗಿ ರಮೇಶಣ್ಣನ ಮನೆಯ ಸಮಸ್ಯೆಗೆ ಕೈ ಜೋಡಿಸಬೇಕು. ಅದಕ್ಕೆ ಒಂದು ಸ್ಪಷ್ಟವಾದ, ನಿರ್ದಿಷ್ಟವಾದ, ವಿಶ್ಲೇಷಣಾತ್ಮಕವಾದಂತಹ, ವಿಮರ್ಶಾತ್ಮಕತೆಯಿಂದ ಕೂಡಿರುವ ಒಂದು ಸ್ಪಷ್ಟವಾದಂತಹ, ಸಂಕ್ಷಿಪ್ತವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಅಂದರೆ ಅವರ ಮನೆಯಲ್ಲಿರುವಂತಹ ಬಂದಿರುವಂಥ ಪ್ರೇತ ಬಿಡಿಸಲಿಕ್ಕಾಗಿ ಒಂದು ಒಳ್ಳೆ ಪ್ರೇತ ಬಿಡಿಸುವವರನ್ನ ಕರ್ಕೊಂಡು ಬರಬೇಕು. ಅದಕ್ಕಾಗಿ ಒಂದು ಸಮಿತಿ ರಚನೆ ಆಗಬೇಕು. 1985ರಲ್ಲಿ ಇಲ್ಲಿ ಮೊದಲ ಸಮಿತಿ ರಚನೆ ಆಯಿತು. ಹೇಳಿಲ್ವಾ? ಆಗ 4 ಮಂದಿ ಇದ್ದದ್ದು. ರಮೇಶಣ್ಣ ಇರಲಿಲ್ಲ. ಸಂಜೀವ ಇದ್ದ, ಕಾಂತಪ್ಪಣ್ಣ ನೀವಿದ್ರಿ ಅಲ್ಲ, 4 ಮಂದಿ. ರಮೇಶಣ್ಣ, ಹೌದು ರಮೇಶಣ್ಣ. ರಮೇಶಣ್ಣ, ರಮೇಶಣ್ಣನ ಮನೆಯ ಸಮಸ್ಯೆಗೆ ಇವತ್ತು ನಾವು ಸಭೆ ಕರೆದಿರುವುದು. ಬಹಳ ಕಾಠಿಣ್ಯವಾದಂತಹ ನಿರ್ಧಾರವನ್ನ ಇವತ್ತು ನಾವು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಹಳಂಗಡಿಯಿಂದ ಕರುಣಾಕರ್ ಗುರುಜಿಯನ್ನು ಕರೆಸಿದ್ದೇನೆ. ಯಾರು? ಆ ಟಿವಿಯಲ್ಲಿ ಬರುವವರು. ಅವರಿಗೆ ಎಷ್ಟು ಹಣ? ಹೀಗೆ ಹಣದ ವಿಷಯ ಎಲ್ಲ ನಾನೇ ನೋಡಿಕೊಳ್ತೇನೆ, ನೀವು ಅದರ ತಲೆಬಿಸಿ ಮಾಡಿಕೊಳ್ಳೋದು ಬೇಡ. ಕರುಣಾಕರ್ ಗುರುಜಿ ಊರಿಗೆ ಬರುವಾಗ ಅವರನ್ನು ಸ್ವಾಗತಿಸಲಿಕ್ಕೆ ಅಂತ ವ್ಯವಸ್ಥೆ ಬೇಕಾ? ಅದನ್ನು ನೀವು ಸಮಿತಿ ಕಡೆಯಿಂದ ನೋಡಿದ್ರೆ ಸಾಕು. ಹಲೋ, ಚೆಕ್ ಚೆಕ್, ಮೈಕ್ ಚೆಕ್. ಕೇಳ್ತಾ ಉಂಟಲ್ಲ? ಬಂದು. ದೇವತೆಯ ಜಯ ಘೋಷ, ದರ್ಶನ ಮಾತ್ರದಿ ಪಾಪವ ಕಳೆಯಲು ಬಂದಿಹ ನೋಡಿ ಯುಗ ಪುರುಷ. ಭೂತ ಪ್ರೇತಗಳ ಎಡಗೈಯಲ್ಲೇ ಓಡಿಸಬಲ್ಲ ಚಾಣಾಕ್ಷ, ಎದೆಯಲು ತೋರುವ ಬಂಡನು ಊರ ಬಾಲಿಗೆ ಆದರ್ಶ. ಹೆದರ್ಬೇಡಿ,
ಈ ಮಂತ್ರಕ್ಕೆಲ್ಲ ಅದು ನಿಲ್ಲುವುದಿಲ್ಲ, ಸೀದಾ ಓಡ್ತದೆ. ದೊಡ್ಡ ವಿಷಯ ಎಂತ ಇಲ್ಲ. ಸುಪ್ರಂಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ, ಹಾಗೆ ಅಲ್ಲ ಹೆಸರು. ಅವರಿಗೆ ಪ್ರೇತಗಳು ಕಾಣ್ತದೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಬಂಡೆ ಎಲ್ಲ ಹಚ್ಚಿದ ಅರ್ಥ ಆಯ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಹಾ ಬದಿಗೆ. ಇದೆಲ್ಲ ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಇದಕ್ಕೆಂತ ಮಾಡ್ಬೇಕು? ದೊಡ್ಡ ವಿಷಯ ಅಲ್ಲ, ಒಂದು 3 ಕ್ರಮ. ನಾನು ಆ ತರದ್ದು ಜನ ಅಲ್ಲಮ್ಮ, ದುಡ್ಡು ಒಟ್ಟಾರೆ ಖರ್ಚು ಮಾಡಿಸೋದಿಲ್ಲ ಆಯ್ತಾ, ಮತ್ತೆ ಒಟ್ಟಾರೆ ಮೂಢನಂಬಿಕೆ ಮಾಡುದು ಆ ತರದ ಜನ ಸಹ ಅಲ್ಲ. ನಂದು ಕಾಲೇಜ್ ಎಲ್ಲ ಆಗಿದೆ, ಸರ್ಟಿಫಿಕೇಟ್ ತಂದಿದ್ಯಾನ? ಯಾವ್ದಾದ್ರು ಒಂದ್ ಹೇಳಾಯ್ತಾ? ಹಿಂಸೆ ಮಾಡುದು, ನೋಯಿಸುದು, ಹೊಡೆಯುದು ಇದೆಲ್ಲ ಬೇಡ. ಸರಳವಾದ 3 ಕ್ರಮ. ಆ ದೇವಸ್ಥಾನದ ಮುಂದೆ ಗೆಂಡ ಸೇವೆ, ಅದರಲ್ಲಿ ಸಹ ಹೋಗೋದಿದ್ರೆ ಉರುಳ್ ಸೇವೆ, ಗೆಂಡದಲ್ಲಿ ಉರುಳ್ ಸೇವೆ. ಹೋಗ್ತದೆ. ನಾನಿನ್ನೊಂದು ಸೈಟಿಗೆ ಹೋಗ್ತೇನೆ. ಯಾಕ? ಅಶೋಕ ಬಂದದಕ್ಕ? ಅದಕ್ಕಂತ ಎದುರುದು ಅವೇಗ ಸರಿಯಾಗಿದ್ದಾನೆ. ಎದುರುದು ಅಂತಲ್ಲ, ನಾನಿನ್ನೊಂದು ಸೈಟಿಗೆ ಹೋಗ್ತೇನೆ. ಜ್ವರ ಮಾಡಬಾರ್ದು. ಮುಂಚೆ ಎಲ್ಲ ಒಟ್ಟಿಗೆ ಬೇಕಂತ ಹೇಳ್ತಿದ್ರು ಮಾರ. ಹೋಗಿ ಕೆಲಸ ನೋಡಿ. ರೋಹಿಣ ಬಂದೆ. ಜನದ್ದೆಲ್ಲ ನೀನು ನನ್ನ ಹತ್ರ ಹೇಳ್ಬೇಡ, ಅದಕ್ಕೆ ವ್ಯವಸ್ಥೆ ನೀನೇ ಮಾಡಬೇಕು. ಅದಕ್ಕೆ ನಿನ್ನ ಮೇಲೆ ನಮಗೆ ಇಟ್ಕೊಡುದು, ಅರ್ಥಾಯ್ತಲ್ಲ? ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಎಂತೆಂಥ ಪ್ರೇತಗಳನ್ನು ನೋಡಿದ್ದೇನೆ, ಆದರೆ ಈ ತರ ಆಕ್ಟಿಂಗ್ ಮಾಡುವ ಪ್ರೇತವನ್ನ ನಾನೆಲ್ಲಿ ಸಹ ನೋಡ್ಲಿಲ್ಲ. ಇದು ನಿಮ್ಮ ಮನೆಗೆ ಬಂದಿರುವ ಸಮಸ್ಯೆ ಅಲ್ಲ, ಇದು ನಿಮ್ಮ ಊರಿಗೆ ಬಂದ ಗಂಟಾಂತರ. ನಿನ್ನನ್ನ ಈ ದೇಹದಿಂದ ಹೇಗೆ ಹೊರಗೆ ಕಳಿಸುದು ಅಂತ ನಂಗೆ ಗೊತ್ತುಂಟಾಯ್ತಾ ಗುರುಜಿ? ಈ ದೇಹದಿಂದ ನಿನ್ನನ್ನು ಹೊರಗೆ ಕಳಿಸದೆ ನಾನು ಈ ಊರು ಬಿಟ್ಟು ಹೋದ್ರೆ ನನ್ನ ಹೆಸರು ಕರುಣಾಕರ ಗುರುಜಿ ಅಲ್ಲ. ಹೋಗಿ ಸೋಮೇಶ್ವರದಿಂದ ಸುಲೋಚನ ಯಾರು ಅಂತ ಹುಡುಕಿಕೊಂಡು ಬನ್ನಿ. ಹೋಗಿ ಗುರುಜಿ. ಸುಲೋಚನ ಬಾ ಬಂದ್ರು. ಆಗೋತ್ತಾಯ್ತು. ಎಲ್ರಿಗೂ ನಮಸ್ಕಾರ. ಒಳ್ಳೆ ಹತ್ತಿರ ಬನ್ನಿ. ಇದೆಲ್ಲ ಅದು